ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ನಿಮ್ಮ ಜೊತೆಗೆ ಈ ಮಾನಸಿಕ ನೆಮ್ಮದಿಯನ್ನ ಕಾಪಾಡುವಲ್ಲಿ ಹಲವಾರು ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಈ ದಿನ ನಮ್ಮ ಮಾನಸಿಕ ನೆಮ್ಮದಿಯನ್ನ ಕಾಪಾಡುವುದು ಯಾವುದು ಅಂತ ಹೇಳಿದ್ರೆ, ನಾವು ಬೇರೆಯವರ ಜೊತೆ ಹೋಲಿಕೆಯನ್ನ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಬೇಕು. ನಮ್ಮ ಜೀವನವನ್ನ ಬೇರೆಯವರ ಜೊತೆಗೆ ಹೋಲಿಸ್ಕೊಳ್ಳೋದು ಅಥವಾ ಬೇರೆಯವರು ಇರುವ ಜೀವನ ಶೈಲಿ ತರ ನಮ್ಮ ಜೀವನ ಇಲ್ಲ ಅಂತ ಆಲೋಚನೆ ಮಾಡೋದು. ಬೇರೆಯವರ ವಸ್ತುಗಳು ಅಂದ್ರೆ ಬೇರೆಯವರು ಯಾವ ತರ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ, ಯಾವ ದಿನನಿತ್ಯ ಚಟುವಟಿಕೆಗಳನ್ನ ರೂಢಿಸ್ಕೊಂಡಿದ್ದಾರೆ, ಹೀಗೆ ಬೇರೆಯವರಿಗೆ ಹೋಲಿಕೆಯನ್ನ ಮಾಡಿ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದು. ಹೋಲಿಕೆ ಮಾಡ್ಕೊಳ್ಳೋದು ಈ ಒಂದು ಶಬ್ದ ಇದಕ್ಕೆ ನಿಜವಾಗ್ಲೂ ಕರೆಕ್ಟ್ ಆಗಿ ಸೂಟ್ ಆಗತ್ತೆ. ಹೋಲಿಕೆ ಮಾಡಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿಗೆ ನಾವು ದೂರ ಉಳಿತೀವಿ. ನಾವು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಆಲೋಚನೆಗಳು ನಿಮ್ಗೆಲ್ಲರಿಗೂನು ಸಹ ಗೊತ್ತಿದೆ. ನಮ್ಮ ಒಂದು ತಂದೆ ತಾಯಿಯರಿಂದ ಮತ್ತು ಕುಟುಂಬಸ್ಥರಿಂದ, ನಾವು ವಾಸಿಸುತ್ತಿರುವ ಪರಿಸರದಿಂದ, ನಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸದಿಂದ ಮತ್ತು ನಮ್ಮ ಸ್ನೇಹಿತರಿಂದ, ಹೀಗೆ ಹಲವಾರು ಅಂಶಗಳಿಂದ ನಮ್ಮ ಒಂದು ವ್ಯಕ್ತಿತ್ವ ರೂಪಿತ ಆಗಿರತ್ತೆ. ನಮ್ಮ ಒಂದು ಆಲೋಚನಾ ವಿಧಾನಗಳು ರೂಪಿತ ಆಗಿರತ್ತೆ. ಸೊ ನಮ್ಮ ದಿನಚರಿಯಲ್ಲಿ ಕೆಲವು ವಸ್ತುಗಳು ಇರಬಹುದು ಅಥವಾ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇರಬಹುದು, ಅದು ನಮಗೆ ಇಷ್ಟವಾಗಿರಬೇಕು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ಬೇಕು. ಇದರಿಂದ ನಮ್ಮ ಏಳ್ಗೆ ಸುಲಭವಾಗಿ ಆಗತ್ತೆ. ಇದನ್ನ ಬಿಟ್ಟು ನಾವು ಕೆಲವೊಂದ್ಸರಿ ಅದು ಸರ್ವೇ ಸಾಮಾನ್ಯ ಹೋಲಿಕೆ ಮಾಡ್ಕೊಳ್ಳೋದು, ಮನುಷ್ಯರಲ್ಲಿ ಅದು ಸರ್ವೇ ಸಾಮಾನ್ಯ ಗುಣ ಅದು. ಅದು ಒಂದು ಮಟ್ಟಕ್ಕೆ ಇದ್ರೆ ಅಂದ್ರೆ ಅತಿರೇಕಕ್ಕೆ ಹೋಗದೆ ಕಡಿಮೆ ಪರಿಮಾಣದಲ್ಲಿದ್ರೆ ಅದರಿಂದ ಯಾವುದೇ ಒಂದು ಮಾನಸಿಕ ನೆಮ್ಮದಿ ಹಾಳಾಗೋದಿಲ್ಲ. ಕೆಲವೊಂದ್ಸರಿ ಅತಿರೇಕವಾಗಿ ನಾವು ಬೇರೆಯವರ ಜೀವನ ಜೊತೆ ಹೋಲಿಸ್ಕೊಂಡು ನನಗೆ ಇದೇ ತರದ ವಸ್ತುಗಳು ಬೇಕು, ನಾನು ಇದೇ ತರ ಕಾಣ್ಬೇಕು, ಅಥವಾ ನನಗೆ ಇದೇ ತರದ ಕೆಲಸ ಬೇಕು, ಇಷ್ಟೇ ಹಣ ಬೇಕು, ಈ ತರದ್ದೇ ಒಂದು ವಸ್ತುಗಳು ಬೇಕು, ಹೀಗೆ ಹಲವಾರು ಹೋಲಿಕೆಗಳನ್ನ ಮಾಡ್ಕೊಂಡು ನನ್ನ ಹತ್ರ ಇದು ಇಲ್ಲ, ಇದು ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಈ ತರ ಆಲೋಚನೆಯಲ್ಲಿ ನಾವು ಹಲವಾರು ಸರಿ ಮಗ್ನರಾಗ್ತೀವಿ. ಈ ಒಂದು ಹೋಲಿಕೆ ಮಾಡೋದ್ರಿಂದ ನಮ್ಮ ಮಾನಸಿಕ ನೆಮ್ಮದಿ ದೂರ ಆಗತ್ತೆ. ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಮತ್ತು ನಾವು ಏನು ಕೆಲಸ ಮಾಡ್ತಾ ಇದೀವೋ, ನಮ್ಮ ದಿನಚರಿಯಲ್ಲಿ ಯಾವೆಲ್ಲಾ ರೂಢಿಗಳಿದಾವೋ ಅವು ನಮಗೆ ಎಷ್ಟು ಅನುಕೂಲ ಮಾಡ್ತಾ ಇದವೋ ಅವುಗಳನ್ನ ನಾವು ಆಲೋಚನೆ ಮಾಡ್ಬೇಕು. ಬೇರೆಯವರ ಜೀವನ ಶೈಲಿಯೇ ಬೇರೆ, ಅವರ ಒಂದು ರೂಢಿಗಳೇ ಬೇರೆ, ಆಲೋಚನಾ ವಿಧಾನಗಳೇ ಬೇರೆ, ಆಮೇಲೆ ಅವರ ಕುಟುಂಬಸ್ಥರ ಒಂದು ಪರಿಸ್ಥಿತಿಗಳನ್ನು ಸಹ ಬೇರೆ. ಇಲ್ಲಿ ಈಗ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ, ಯುವಕರಲ್ಲಿನೂ ಸಹ ಹೋಲಿಕೆ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಹೋಲಿಕೆ ಮಾಡ್ಕೊಂಡಾಗ ನಮಗೆ ಕಾಣಿಸುವಂತಹ ಕೆಲವು ವಿಷಯಗಳು ಅದು ಸತ್ಯಕ್ಕೆ ದೂರವಾಗಿರತ್ತೆ. ಕೆಲವೊಂದ್ಸರಿ ನಾವು ಏನು ಯೋಚನೆ ಮಾಡ್ತಾ ಇರ್ತೀವೋ ಅದಕ್ಕೆ ದೂರವಾಗಿರತ್ತೆ. ನಮಗೆ ಏನ್ ಅರ್ಥ ಆಗಿರತ್ತೆ, ಬೇರೆಯವರು ಈ ವಸ್ತುಗಳಿಂದ ಖುಷಿಯಾಗಿದ್ದಾರೆ, ಈ ಒಂದು ಆಲೋಚನೆಗಳಿಂದ ಅವ್ರು ಹೇಗೆ ಆಲೋಚನೆ ಮಾಡ್ತಾರೋ ಆ ಆಲೋಚನೆಗಳಿಂದ ಅವರು ಸಂತೋಷವಾಗಿದ್ದಾರೆ. ಅಷ್ಟು ದೊಡ್ಡ ವಸ್ತುಗಳನ್ನ ಅವ್ರು ಇಟ್ಕೊಂಡು, ವಸ್ತುಗಳಂದ್ರೆ ಕಾರ್ ಇರ್ಬಹುದು, ಬಂಗ್ಲೆ ಇರಬಹುದು, ಅಥವಾ ಅವ್ರತ್ರ ಅವರು ಯೂಸ್ ಮಾಡ್ತಾ ಇರುವ ಉಪಕರಣಗಳಿರ್ಬಹುದು. ಇವುಗಳನ್ನ ನಾವು ನೋಡ್ದಾಗ ನಮ್ಗೇನ್ ಅನ್ಸುತ್ತೆ, ತುಂಬಾ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಈ ತರ ಇರ್ಬೇಕು, ಈಗೆಲ್ಲ ನಾವ್ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅಲ್ಲಿರುವ ಪರಿಸ್ಥಿತಿನೇ ಬೇರೆ ಇರಬಹುದು ಕೆಲವೊಂದು ಸರಿ. ನಮ್ಮ ಒಂದು ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ಯಾವುದೇ ಒಂದು ವಸ್ತುವಿನ ಮೇಲೆ ಅದು ಅವಲಂಬಿತ ಆಗಿರೋದಿಲ್ಲ. ನಾವು ಮಾಡುತ್ತಿರುವ ಕಾರ್ಯಗಳು, ಆಲೋಚನೆಗಳು ಮತ್ತು ಅದರಿಂದ ನಮಗೆ ಸಿಗುತ್ತಿರುವ ಪ್ರತಿಫಲ, ಇದನ್ನ ಯಾವಾಗ್ಲೂ ಸಹ ಅವಲಂಬಿತ ಆಗಿರತ್ತೆ ನಮ್ಮ ಒಂದು ಮಾನಸಿಕ ನೆಮ್ಮದಿ. ಈ ಮಾನಸಿಕ ನೆಮ್ಮದಿ ಕೆಲವೊಂದ್ ಸರಿ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಂಡಾಗ ಅದನ್ನ ನಾವು ದೂರ ಮಾಡ್ಕೊಳ್ತೀವಿ. ಹತ್ರ ಈ ತರ ವಸ್ತು ಇಲ್ಲ, ನಾನು ಅವ್ರ ತರ ನೋಡೋದಕ್ಕೆ ಚೆನ್ನಾಗಿಲ್ಲ, ನನ್ನ ಹತ್ರ ನನ್ನ ಜೀವನ ಶೈಲಿಯಲ್ಲಿ ಈ ತರ ಐಷಾರಾಮಿ ವಸ್ತುಗಳನ್ನ ನಾನು ಹಾಕೊಳಕ್ ಆಗ್ತಾ ಇಲ್ಲ, ಈ ತರ ಹೋಲಿಕೆಯನ್ನ ಮಾಡ್ಕೊಂಡು ಮಾನಸಿಕ ನೆಮ್ಮದಿಗೆ ನಾವು ದೂರ ಆಗ್ತಾ ಇದೀವಿ. ಈ ಒಂದು ಗೀಳು ದೊಡ್ಡವರಲ್ಲೇ ಅಷ್ಟೇ ಅಲ್ಲ, ಮಕ್ಕಳಲ್ಲೂ ಸಹ ಜಾಸ್ತಿ ಆಗ್ತಾ ಇದೆ. ನೋಡೋದಕ್ಕೆ ಅವಳು ಎಷ್ಟ್ ಚೆನ್ನಾಗಿದ್ದಾಳೆ, ನಾನ್ ಆ ತರ ಇಲ್ಲ ಅಂತ ತುಂಬಾ ಮೇಕಪ್ ಮಾಡ್ಕೊಳ್ಳೋದು, ಅಥವಾ ನನಗೆ ಅವಳ ಹತ್ರ ಇರೋ ಡ್ರೆಸ್ ನನ್ನ ಹತ್ರ ಇಲ್ಲ ಅಂತ ಮನೆಯಲ್ಲಿ ಪೋಷಕರ ಹತ್ರ ತುಂಬಾ ಜಗಳ ಮಾಡಿ
ಪೋಷಕರಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ತೆಗೆದುಕೊಡಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಾಗೂ ಸಹ ಇಲ್ಲ ನನಗೆ ಆ ತರ ಬೇಕೇ ಬೇಕು, ಬಟ್ಟೆ ಇರಬಹುದು, ಯಾವುದೇ ವಸ್ತುಗಳಿರಬಹುದು, ಇಲ್ಲ ಯಾವುದೇ ಆರ್ನಮೆಂಟ್ಸ್ ಇರಬಹುದು, ಈ ತರ ಈ ಎಲ್ಲಾ ವಿಷಯಗಳಲ್ಲಿ ಈಗ ಮಕ್ಕಳು ಹಠವನ್ನ ಕಲಿತಾ ಇದ್ದಾರೆ. ಇಲ್ಲ ಅವ್ರಿಗಷ್ಟೇ ಇದೆ, ನಮಗೂ ಬೇಕು, ನಾನು ಆ ತರ ಕಾಣ್ಬೇಕು ನೋಡೋದಕ್ಕೆ, ನಾನು ಆ ತರ ಲೈಫ್ ಸ್ಟೈಲ್ ಅನ್ನೇ ರೂಢಿಸ್ಕೊಳ್ಬೇಕು, ಈ ತರದ ಆಲೋಚನೆಗಳು ಮಕ್ಕಳಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಮಕ್ಕಳ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಮತ್ತು ಪೋಷಕರ ಮಾನಸಿಕ ನೆಮ್ಮದಿಯನ್ನು ಸಹ ಹಾಳು ಮಾಡ್ತಾ ಇದೆ. ಈ ಒಂದು ಹೋಲಿಕೆ ಕಂಪ್ಯಾರಿಸನ್ ಬೇರೆಯವ್ರ ಜೊತೆ ಮಾಡ್ಕೊಂಡಾಗ ನಮ್ಮ ಮಾನಸಿಕ ಆರೋಗ್ಯ ಹೆಚ್ಚು ಕಮ್ಮಿ ಆಗತ್ತೆ. ಸೊ ನಮಗೆ ಏನಿದೆಯೋ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಯಾವ ಕೆಲ್ಸಗಳನ್ನ ನಾವು ಮಾಡ್ತಾ ಇದೀವೋ ಅದಕ್ಕೆ ಅನುಗುಣವಾಗಿ ನಮ್ಮ ದಿನಚರಿ ಇರ್ಲಿ. ನಮ್ಮ ಜೀವನದಲ್ಲಿ ಹೋಲಿಕೆಯನ್ನ ಆದಷ್ಟು ನಾವು ಕಡಿಮೆ ಮಾಡ್ಬೇಕು. ಏಳ್ಗೆಯನ್ನ ಪಡೆಯೋದಕ್ಕೆ ನಾವು ಸತತ ಪ್ರಯತ್ನವನ್ನ ಮಾಡ್ಬೇಕು, ಸಂತೋಷವಾಗಿರ್ಬೇಕು. ಆದರೆ ಬೇರೆಯವರ ಜೀವನ ಶೈಲಿಯನ್ನ ಅಥವಾ ಅವರ ಆಲೋಚನೆಗಳನ್ನ ನಾವು ರೂಢಿಸ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅಂತಾನೆ ಅರ್ಥ. ನಿಮಗೆ ಯಾವುದು ಸಂತೋಷವನ್ನ ಕೊಡುತ್ತೋ, ಮಾನಸಿಕ ನೆಮ್ಮದಿಯನ್ನ ಕೊಡುತ್ತೋ ಅಂತಹ ಜೀವನ ಶೈಲಿಯನ್ನ ನೀವು ರೂಪಿಸ್ಕೊಳ್ಳಿ. ಬೇರೆಯವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ನಿಮ್ಮ ಜೀವನವನ್ನ ಹೋಲಿಸ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಡಿ. ಅದನ್ನ ಅಳವಡಿಸ್ಕೊಂಡಾಗೂ ಸಹ ನಿಮಗೆ ಸಂತೋಷ ಆಗದಿರುವ ಪರಿಸ್ಥಿತಿಯೂ ಸಹ ಬರಬಹುದು. ಇದರಿಂದ ಎಲ್ಲಾ ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೆ ಈ ಒಂದು ಹೋಲಿಕೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇರೆಯವ್ರ ಜೊತೆಗೆ ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಈ ಒಂದು ಅಂಶ. ಇದರಿಂದ ಸ್ವಲ್ಪ ದೂರ ಇರಿ. ನಿಮಗೆ ಮಾನಸಿಕ ಆರೋಗ್ಯವನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಆರೋಗ್ಯಪೂರ್ಣ ರೂಢಿಗಳನ್ನ ಮಾಡ್ಕೊಳ್ಳಿ. ಬೇರೆಯವರ ಜೊತೆಗೆ ಏನೇ ಒಂದು ಹೋಲಿಕೆಯನ್ನ ಮಾಡೋದನ್ನ ತಡೀರಿ. ಮಕ್ಕಳಿಗೂ ಸಹ ಆಲೋಚನೆ ಮಾಡ್ಬೇಕಾದ್ರೆ ಬೇರೆಯವರದ್ದು ಆಲೋಚನೆಯನ್ನ ಮಾಡೋದಕ್ಕೆ ಹೇಳ್ಬೇಡಿ. ಯಾವುದೇ ಒಂದು ಹೋಲಿಕೆ ವಾತಾವರಣ ಅಂದ್ರೆ ಮಕ್ಕಳು ಅವ್ರಿಗೆ ಆ ಮಗುಗೆ ಇದೆಲ್ಲ ಇದೆ ವಸ್ತುಗಳು, ನನ್ನತ್ರ ಇಲ್ಲ ಅಂದ್ರೆ ಆ ವಸ್ತುಗಳು ನಿನಗೆ ಬೇಕಾಗಿಲ್ಲ, ನಿನಗೆ ಅವಶ್ಯಕತೆ ಇದ್ದಾಗ ನೀನು ತೆಗೆದುಕೋ, ಇವಾಗ ಬೇಡ ಅಂತ ಈ ರೀತಿಯ ಮಾತುಗಳನ್ನ ಹೇಳಿ. ಆಮೇಲೆ ಮಕ್ಳಿಗೆ ಯಾವಾಗ್ಲೂನು ಸಹ ಬೇರೆಯವ್ರ ಹತ್ರ ಇದೆ ನನ್ನತ್ರ ಇಲ್ಲ ಅಂತ ಹೇಳ್ದಾಗ ಪೋಷಕರು ಬೇಜಾರಾಗ್ಬಿಡ್ತಾರೆ. ಹೌದು, ಅವ್ರ ಮಕ್ಳಿಗೆಲ್ಲಾ ಕೊಡ್ಸಿದಾರೆ, ನಾವು ಕೊಡ್ಸಕ್ ಆಗ್ತಾ ಇಲ್ವಲ್ಲ, ಈ ತರ ಹಲವಾರು ಪೋಷಕರು ಬೇಜಾರಾಗ್ತಾ ಇರ್ತಾರೆ. ಅದರ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಮಗುವಿಗೆ ಯಾವ್ದು ಅವಶ್ಯಕತೆ ಇದೆ ಅಂತ ನಿಮಗ್ ಗೊತ್ತಿರುತ್ತೆ. ಆಗ ಮಗುವಿಗೂ ಸಹ ಹೇಳಿ, ನಿನಗೆ ಈ ವಸ್ತುವಿನ ಅವಶ್ಯಕತೆ ಇಲ್ಲ, ಬೇಡ, ಅವ್ರಿಗೆ ಅವಶ್ಯಕತೆ ಇದೆ, ಅವ್ರು ತಗೊಂಡಿದ್ದಾರೆ. ಈಗ ಮಗು ಹೇಳುತ್ತೆ ಆ ಮಗು ಎಷ್ಟ್ ಚೆನ್ನಾಗಿದೆ ನೋಡೋದಕ್ಕೆ, ನಾನ್ ಯಾಕೆ ಹೀಗಿದ್ದೀನಿ ಅಂದಾಗ ನೀವು ಖಂಡಿತವಾಗಿನೂ ಮಗಳಿಗೆ ಹೇಳ್ಬೇಕು ಅಥವಾ ಮಗನಿಗೆ ಹೇಳ್ಬೇಕು, ನೀನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೀಯಾ. ಚೆನ್ನಾಗಿ ಕಾಣೋದು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ನಿನ್ನ ಒಂದು ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೋ, ನಿನ್ನ ಒಂದು ಆಲೋಚನೆಗಳನ್ನ ಸದೃಢವಾಗಿ ಮಾಡ್ಕೋ, ಸಕಾರಾತ್ಮಕವಾಗಿ ಮಾಡ್ಕೋ, ಇದರಿಂದ ನೀನು ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸ್ತೀಯ. ಈ ತರದ ಒಂದು ಆಲೋಚನೆಗಳನ್ನ ನಾವು ಮಕ್ಕಳಲ್ಲಿ ತುಂಬೇಕಾಗತ್ತೆ. ಹೋಲಿಕೆ ಮಾಡ್ಕೊಳ್ಳೋದನ್ನ ಅವಾಗ್ಲೇ ಅವ್ರಿಗೆ ತಡೆಗಟ್ಟೋದಕ್ಕೆ ಹೇಳ್ಬೇಕಾಗತ್ತೆ. ನಿನಗೆ ಆ ವಸ್ತುಗಳ ಅವಶ್ಯಕತೆ ಇಲ್ಲ, ಬೇಡ, ಅವರ ಹಾಗೆ ನೀನ್ ಕಾಣ್ತಾ ಇಲ್ಲ ಅಂತ ಅವ್ರ ಜೊತೆಗೆ ಯಾಕೆ ಹೋಲಿಕೆ ಮಾಡ್ಕೊಳ್ತಾ ಇದೀಯಾ, ನೀನ್ ಅವ್ರಿಗಿಂತ ಚೆನ್ನಾಗಿದ್ಯಾ, ಹೋಲಿಕೆ ಮಾಡ್ಕೋಬೇಡ. ಈ ತರದ ವಿಷಯಗಳನ್ನ ನಾವು ಹೇಳ್ಬೇಕಾಗತ್ತೆ. ಇದನ್ನ ಅವರು ರೂಢಿ ಮಾಡ್ಕೊಂಡ್ರೆ ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಜಾಸ್ತಿ ಆಗತ್ತೆ. ಯಾರು ಜೀವನದಲ್ಲಿ ಬೇರೆಯವರನ್ನ ಹೋಲಿಕೆ ಮಾಡೋದನ್ನ ಅತಿ ಕಡಿಮೆ ಮಾಡ್ತಾರೋ ಅವರ ಒಂದು ಮಾನಸಿಕ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲವನ್ನೂ ಸಹ ನಾವು ನೋಡ್ತೀವಿ, ಕೇಳ್ತೀವಿ. ನಮಗೂ ಈ ತರ ಯಾಕಿಲ್ಲ ಅಂತ ಅನ್ಸುತ್ತೆ. ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ಬೇರೆಯವ್ರ ಜೊತೆಗೆ ನಮ್ಮ ಜೀವನವನ್ನ, ನಮ್ಮ ಮಾನಸಿಕ ಆರೋಗ್ಯವನ್ನ ನಾವು ದೂರ ಮಾಡ್ಕೊಳ್ತಾ ಇದೀವಿ. ಮಕ್ಳಿಂದ ಹಿಡಿದು ದೊಡ್ಡವರುನು ಸಹ ಜೀವನದಲ್ಲಿ ಅದು ಬೇಕು, ಇದು ಬೇಕು, ಅವ್ರ ತರ ನಾವಿರ್ಬೇಕು, ಇವೆಲ್ಲವನ್ನು ಆಲೋಚನೆ ಮಾಡ್ತಾರೆ. ಆದ್ರೆ ಮಾನಸಿಕವಾಗಿ ಅವರು ನೆಮ್ಮದಿಯಾಗಿದಾರ, ಸಂತೋಷವಾಗಿದಾರ, ಸಮಾಧಾನವಾಗಿದಾರ ಅನ್ನೋದನ್ನ ಅವ್ರು ಆಲೋಚನೆ ಮಾಡ್ತಾ ಇಲ್ಲ. ಸೊ ಈ ಒಂದು ವಿಷಯ, ಚಿಕ್ಕ ವಿಷಯ, ಎಲ್ಲರಿಗೂ ಸಹ ತಲುಪಿಸ್ಬೇಕು. ಹೋಲಿಕೆ ಬೇಡ, ಯಾರ ಜೊತೆಗೂ ಸಹ ಹೋಲಿಕೆ ಬೇಡ. ಅವರ ಜೀವನ ಅವರದು, ನಮ್ಮ ಜೀವನ ನಮ್ಮದು. ಹೀಗೆ ನಾವು ಆಲೋಚನೆ ಮಾಡಿ ನಮಗೆ ಯಾವುದು ಸರಿಯೋ ಅದನ್ನ ನಾವು ರೂಢಿಯಲ್ಲಿ ತರೋಣ.
ಈ ಒಂದು ವಿಷಯವನ್ನ ನಾನು ಎಲ್ಲರ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.